ಇಷ್ಟಿಷ್ಟು ಉದ್ದ ನೋಡಿ, ಇಷ್ಟಿಷ್ಟು ಉದ್ದ. ಗಂಡ ಹೆಂಡತಿ ಇಬ್ರು ಜಗಳ ಆಡ್ತಾ ಇರ್ತಾರ ನೋಡಿ. ಮನೆಯ ಈಶಾನ್ಯ ಭಾಗ ಇದು, ಇದು ಈಸ್ಟು, ಇದು ನಾರ್ತ್. ಟ್ಯಾಪ್ಸ್ ಎಲ್ಲ ಇದೆ, ಓಕೆ. ಈ ತರ ನೀರಿನ ಟ್ಯಾಂಕ್ ಇಟ್ಕೊಂಬಾರ್ದು ನಾರ್ತ್ ಈಸ್ಟ್ ಅಲ್ಲಿ. ಮತ್ತೆ ಈ ತರ ಬಟ್ಟೆ ಒಗೆಯ ಕಟ್ಟೆನೂ ಇರಬಾರ್ದು ನೋಡಿ. ಬಟ್ಟೆ ಒಗೆಯಕ್ಕೆ ಇಟ್ಕೊಂಡವ್ರೆ, ಆದ್ರೆ ಬಟ್ಟೆನ ಒಗಿತಲ್ಲ ಅಂತೆ, ಕೆಳಗೆ ವಾಷಿಂಗ್ ಮಿಷಿನ್ ತಂದು ಇಟ್ಕೊಂಡವ್ರೆ. ಈ ತರ ಹಾಕಿದ್ರೆ ಮಂಡಿ ಆಯ್ತಾ, ಮೈಕ ಎಲ್ಲ ಮರ್ಗಡ್ತದೆ, ಫ್ರೋಸನಿಂಗ್, ಒಂಥರ ಹಿಂಸೆ. ತಿಂಗಳಲ್ಲಿ ಒಂದ್ 5 ದಿನ ಚೆನ್ನಾಗಿದ್ರೆ 25 ದಿನ ಹಿಂಸೆ ಹತ್ತಕ್ಕಾಗಲ್ಲ, ಮೆಟ್ಲತ್ತಕ್ಕಾಗಲ್ಲ, ಬಟ್ಟೆ ಹೋಗಕ್ಕಾಗಲ್ಲ ಅಂತೆಲ್ಲ. ಈಶಾನ್ಯದಲ್ಲಿ ನೀರಿನ ತತ್ವ ಇರೋದ್ರಿಂದ ಈ ತರ ಕಲ್ಲು ಕಾಂಕ್ರೀಟ್ ಹಾಕೊಂಡು ಇಷ್ಟಿಷ್ಟು ಉದ್ದ ನೋಡಿ, ಇಷ್ಟಿಷ್ಟು ಉದ್ದ. ಯಾವನ ಹಾಕಂತಾನ ಇದನ್ನ? ತಿಳುವಳಿಕೆ ಇದೆಯಾ ನಿಮ್ಗೆ? ಏನಿದೆ? ಈಶಾನ್ಯದಲ್ಲಿ ಬಟ್ಟೆ ಒಗಿ ಅಂತ ಹೇಳ್ತಾರೆ, ಈಶಾನ್ಯದಲ್ಲಿ ನೀರ್ ಬರ್ಲಿ ಅಂತ ಹೇಳ್ತಾರೆ. ಬಟ್ಟೆನ ಅಲ್ಲಿ ಹೋಗ್ಕೊಬೇಕು ನೀವು, ಇಲ್ಲಿ ಕಟ್ಟೆ ಹಾಕೊಂಬಾರ್ದು. ಕಟ್ಟೆ ಇದ್ರೆ ಫಸ್ಟ್ ತೆಗ್ಸಿ ಕಮೆಂಟ್ ಹಾಕಿ ನನಗೆ ನೀವು. ನೋಡಿ, ನೀರಿನ ಟ್ಯಾಂಕ್ ಇರಬಾರ್ದು, ತೆಂಗಿನ ಮರ ನೋಡಿ. ಇವೆಲ್ಲ ಏನಕ್ಕೆ ಅನ್ವಾಂಟೆಡ್ಗೆ? ಮನೆಗೆ ದುಡ್ಡೇ ಬರಲ್ಲ, ಎಲ್ಲ ದುಡ್ಡು ಆಚೆ ಹೋಗ್ತಾ ಇರುತ್ತೆ. ಗಂಡ ಹೆಂಡತಿ ಇಬ್ರು ಜಗಳ ಆಡ್ತಾ ಇರ್ತಾರ, ನೋಡ್ಕೊಳ್ಳಿ ಹುಷಾರಾಗ್ರಿ.